ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ನಾವು ಹಿಂದಿನ ಕ್ಲಾಸಲ್ಲಿ ಪದಗಳ ರಚನೆ ಮತ್ತು ವಾಕ್ಯಗಳ ರಚನೆಗಳನ್ನು ನೋಡಿದ್ವಿ. ಇವಾಗ ವಿರುದ್ಧ ಪದಗಳು ಕೆಲವೊಂದನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಸುಲಭವಾಗಿರುವಂಥ ವಿರುದ್ಧ ಪದಗಳು ಮೊದಲು ಸ್ಟಾರ್ಟ್ ಮಾಡ್ಕೊಂಡು ಬರೆಯೋಣ. ಈಗ ಫಸ್ಟ್ ವರ್ಡ್ ಸುಖ, ಸಾಕೊಂಬು ಸು, ಎರಡನೇ ಕಾಗೆ ಇವು ವಿಸರ್ಗಗಳನ್ನು ಕೊಡ್ತೀವಿ, ಸುಖ ಅಂತಾಗುತ್ತೆ. ವಿರುದ್ಧ ಪದ ಅಂದಾಗ ನಾವು ಇಂಟು ಮಾರ್ಕ್ ಹಾಕಲೇಬೇಕು, ಅಂದರೆ ಗುಣಾಕಾರದ ಸಿಂಬಲನ್ನು ಹಾಕಬೇಕು. ಸುಖಗೆ ವಿರುದ್ಧ ಪದ ದುಃಖ, ದುಃಖ. ಈಗ ದುಃಖನ ಹೀಗೂ ಬರೀತಾರೆ, ಧೂಗೆ ಇದನ್ನು ಕೊಟ್ಟು ಆಮೇಲೆ ಕಾನ ಹಿಂಗೂ ಬರೀತಾರೆ. ಇದನ್ನು ಬೆಸ್ಟ್, ಇದನ್ನು ನಾವು ಓದಿದಾಗಂದ್ರೆ ನಮ್ಮ ಕಾಲದಲ್ಲೆಲ್ಲ ಹಿಂಗೆ ಇದ್ದಿದ್ದು. ಕೆಲವೊಂದು ಪುಸ್ತಕದಲ್ಲಿ ಈ ಥರನೂ ನೋಡಿದ್ದೀನಿ, ನೀವು ಈ ಥರ ಬರೆದ್ರೆ ಒಳ್ಳೆಯದು. ನೆಕ್ಸ್ಟ್ ಎರಡನೇದು ದೂರ, ದಾ ಕೊಂಬು ಕಿಳಿ ದೂರ, ಅದಕ್ಕೆ ವಿರುದ್ಧ ಪದ ದೂರ. ಹತ್ತಿರ, ಹಾ ತಾ ಗುಡಿಸು ತೀಗೆ ತಾವತ್ತು, ಹತ್ತಿರ ಅಂತ. ಮೂರನೇ ಪದ ಹಿಂದೆ, ಹಾ ಗುಡಿಸು ಸಿ, ಹೀಗೊಂದು ಸೊನ್ನೆ ಹಿಂದೆ ಹಾಕಿತ್ವ ಅದೇ ಹಿಂದೆ, ಅದಕ್ಕೆ ವಿರುದ್ಧ ಪದ ಮಾಕೊಂಬು ಮೂಗೊಂದು ಸೊನ್ನೆ ಮುಂದೆ ಹಾಕಿತ್ವ ಅದೇ ಮುಂದೆ ಅಂತ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇದು ಜ್ಞಾನ, ಜಾಕಿಲಿ, ಅದಕ್ಕೆ ಜ್ಞಾ ಒತ್ತು, ಜ್ಞಾನ. ಆ ಮಾತ್ರ ಸೇರಿಸ್ಬಿಟ್ಟು ಜ್ಞಾನನ ಹಂಗೆ ಬರಿಬೇಕು ಅಷ್ಟೇ, ಅಜ್ಞಾನ ಅಂತ. ಆ ಬರೆದು ಜ್ಞಾನ, ಅಜ್ಞಾನ ಅಂತ ಆಗುತ್ತೆ. ಐದನೇ ಪದ ಕಪ್ಪು. ಮೊದಲು ಸುಲಭವಾಗಿರೋದನ್ನು ಬರಿತಾ ಹೋಗೋಣ. ಪಾ ಬರೆದು ಕೊಂಬು ಕೊಡೋಣ, ಕಪ್ಪು ಆಗುತ್ತೆ, ಅದಕ್ಕೆ ಪಾ ಒತ್ತಕ್ಷರ ಕಪ್ಪು. ಅದಕ್ಕೆ ಬಿ ಲಾ ಕೊಂಬು ಳು, ಪಾ ಕೊಂಬು ಪು, ಬಿಳುಪು ಅಂತ ಆಗುತ್ತೆ. ಅಥವಾ ಇನ್ನೂ ಒಂದು ಥರ ಬರೀಬೋದು ಅಂದರೆ ಕರಿ, ಕಾ ರಾಗುಡಿಸು ರಿ ಕರಿ, ಅದಕ್ಕೆ ಬಾಗುಡಿಸು ಬಿ, ಲಾಗುಡಿಸು ಳಿ, ಬಿಳಿ, ಕರಿ ಬಿಳಿ ಅಂತಲೂ ಆಗುತ್ತೆ. ನೆಕ್ಸ್ಟ್ ಉದ್ದ, ದಾಗೆ ದಾವತ್ತು, ಉದ್ದ, ಅದಕ್ಕೆ ಉದ್ದವಾಗಿರೋದು ಅಂತ. ಅದಕ್ಕೆ ತುಂಡ, ತಾಗೊಂದು ಸೊನ್ನೆ ತಾ ಹಾಕಿ ಕೊಂಬು ಕೊಡಬೇಕು, ತಾಗೊಂದು ಸೊನ್ನೆ ಅಲ್ಲ, ತಾ ಕೊಂಬು ತೂಗೊಂದು ಸೊನ್ನೆ ತುಂಡ ಅಂತ ಆಗುತ್ತೆ, ಉದ್ದ ತುಂಡ ಅಂತ. ನೆಕ್ಸ್ಟ್ ರಾತ್ರಿ, ರಾಕಿಳಿ ರಾ, ತಾಗುಡಿಸು ತೀಗೆ ಅರ್ಧ ಚಂದ್ರ, ರಾತ್ರಿ, ಅದಕ್ಕೆ ಹಗಲು, ಹಗಲು ಅಂತ. ನೆಕ್ಸ್ಟ್ ಒಂಬತ್ತನೇ ಪದ ಅಳು, ಅಳು, ಅದಕ್ಕೆ ಗಾ ಕೊಂಬು ಗು, ನಗು ಅಂತ ಆಗುತ್ತೆ. ನೆಕ್ಸ್ಟ್ ಹತ್ತನೇದು ಕಟ್ಟು, ಸಪೋಸ್ ಕಟ್ಟೋದು ಅಂತ, ಕಟ್ಟು, ಅದಕ್ಕೆ ಆಪೋಸಿಟು ಬಿಚ್ಚು, ಬಾಗುಡಿಸು ಬಿ, ಚಾ ಕೊಂಬು ಚೂಗೆ ಚಾವತ್ತು ಕೊಟ್ಟಿಲ್ಲ ಅಂದರೆ ಬಿಚು ಅಂತ ಆಗ್ಬಿಡುತ್ತೆ, ರಾಂಗ್ ಆಗುತ್ತೆ. ಅದಕ್ಕೆ ಬಿಚ್ಚು ಅಂದಾಗ ಚಾವತ್ತು ಕೊಡಬೇಕು. ನೆಕ್ಸ್ಟ್ 11ನೇದು ಸರಿ, ಅದಕ್ಕೆ ತಪ್ಪು. ಇದೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಆಗುತ್ತೆ, ಮತ್ತು ಹೊಸದಾಗಿ ಕನ್ನಡ ಕಲಿಯೋವ್ರಿಗೂ ಆಗುತ್ತೆ. ಸರಿ ತಪ್ಪು. ನೆಕ್ಸ್ಟ್ ಸೋಲು, ಸಾ ಏತ್ವ ಕೊಂಬು ಕಿಳಿ ದೀರ್ಘ ಸೋ, ಲಾ ಕೊಂಬು ಲು, ಅದಕ್ಕೆ ಗಾ ಏತ್ವ ಗೆ ಆಗುತ್ತೆ, ಲಾ ಕೊಂಬು ಲು, ವಾ ಕೊಂಬು ವು, ಗೆಲುವು, ಸೋಲು ಗೆಲುವು. ಇದು ಸರಿ ತಪ್ಪು, ಸೋಲು ಗೆಲುವು. ಅನಂತರ ಸಿಹಿ, ಸಾಗುಡಿಸು ಸಿ, ಹಾಗುಡಿಸು ಹಿ, ಸಿಹಿ, ಅದಕ್ಕೆ ಕಾ ಬರೆದು ಹಾಗುಡಿಸು ಹಿ, ಕಹಿ, ಸಿಹಿ ಕಹಿ ಅಂತ ಆಗುತ್ತೆ. ನೆಕ್ಸ್ಟ್ ಶುದ್ಧ, ಶನಿವಾರ, ಶಾ ಕೊಂಬು ಶು, ದಾಗೆ ನಾಲ್ಕನೇದಾವುದು ಶುದ್ಧ ಅಂತ, ಅದಕ್ಕೆ ಆ ಸೇರಿಸ್ಬಿಟ್ಟು ಶುದ್ಧನ ಹಾಗೆ ಬರೀಬೇಕು.
ಆ ಬರೆದು ಶಾಕೊಂಬು ಶು, ದಾಗೆ ದಾವತ್ತು 4ನೇ ದಾವತ್ತಕ್ಷರ. ಶುದ್ಧ ಅಶುದ್ಧ ಅಂತ ಆಗುತ್ತೆ. ನೆಕ್ಸ್ಟ್ 15ನೇ ಪದ ಬಿಳುಪು. ಬಿಳುಪು ಆಲ್ರೆಡಿ ನಾವು ಇದನ್ನು ಬರೆದಿದ್ದೀವಿ, ಸ್ವಲ್ಪ ಚೇಂಜ್ ಇದೆ. ಬಿಳುಪು ಕಪ್ಪು ಈ ಥರನೂ ಬರೀಬೋದು, ಬಿಳುಪು ಕಪ್ಪು ಅಂತ. ನೆಕ್ಸ್ಟ್ 16ನೇ ಪದ ಪ್ರಸಿದ್ಧ. ಪಾಗೆ ಅರ್ಧಚಂದ್ರ ಪ್ರ, ಸಾಗುಡಿಸು ಸಿ, ದಾಗೆ 4ನೇ ದಾವತ್ತು ಪ್ರಸಿದ್ಧ. ಆ ಹಾಕ್ಬಿಟ್ಟು ಪ್ರಸಿದ್ಧನ ಹಂಗೆ ಬರೀರಿ ಅಷ್ಟೇ. ಆ ಬರೆದು ಪ್ರಸಿದ್ಧ, ಪಾಗೆ ಅರ್ಧಚಂದ್ರ ಪ್ರ, ಸಾಗುಡಿಸು ಸಿ, ದಾಗೆ 4ನೇ ದಾವತ್ತಕ್ಷರ ಅಪ್ರಸಿದ್ಧ ಅಂತ. ನೆಕ್ಸ್ಟ್ 17ನೇದು ಸುಖ ದುಃಖ ಆಗಿದೆ ಅಲ್ವಾ. ಕಷ್ಟ ಕ, ಶ 2ನೇ ಶಾಗೆ ಟಾವತ್ತು ಕಷ್ಟ. ಅದಕ್ಕೆ ಸುಲಭ ಸಾಕೊಂಬು ಸು, ಲ ಭ ಸುಲಭ ಅಂತ ಆಗುತ್ತೆ. ನೆಕ್ಸ್ಟ್ 18ನೇ ಪದ ಚಿಂತೆ. ಚಾಗುಡಿಸು ಚಿ, ಚೀಗಡಿಸೋನ ಚಿನ್, ತಾಕೇತ್ವ ತೆ ಚಿಂತೆ. ಅದಕ್ಕೆ ನಾ ಗುಡಿಸು ನೀ, ಶನಿವಾರ ಶಾ ಗುಡಿಸು ಶಿ ಹಾಕ್ಬಿಟ್ಟು ಚ ಒತ್ತಕ್ಷರ ಕೊಡಬೇಕು. ನಿಶ್ಚಿ, ಶಿ ಇರೋದು ಆಗುತ್ತೆ, ಚ ಒತ್ತಕ್ಷರ ಬಂದು ಈ ಗುಡಿಸು ಸೇರಿಕೊಳ್ಳುತ್ತೆ. ಅದಕ್ಕೆ ನಿಶ್ಚಿ 0 ತಾಕೇತ್ವ ತೆ ನಿಶ್ಚಿಂತೆ ಅಂತ ಆಗುತ್ತೆ. ನೆಕ್ಸ್ಟ್ 19 ಸೋಲು ಗೆಲುವು ಆಗಿದೆ. ನರಕ ನ ರ ಕ ನರಕ. ಅದಕ್ಕೆ ಸ್ವರ್ಗ, ಸಾಗೆ ವಾವತ್ತು ಸ್ವ, ಗಾ ಬರೆದು ಅರ್ಕಾವತ್ತು ಕೊಡಬೇಕು. ನರಕ ಸ್ವರ್ಗ ಅಂತ ಆಗುತ್ತೆ. ನೆಕ್ಸ್ಟ್ 20ನೇ ಪದ ಆಚಾರ. ಆ ಚಾಕಿಳಿ ಚ ರ ಆಚಾರ. ಅದಕ್ಕೆ ಆ ಬರೆದು ನಾ ಕಿಳಿ ನಾ ಬರೆದ್ರೆ ಅನಾ, ಚಾಕಿಳಿ ಚ ರ ಅನಾಚಾರ ಅಂತ ಆಗುತ್ತೆ. ಆಚಾರ ಅನಾಚಾರ ಅಂತ ಆಗುತ್ತೆ. ನೆಕ್ಸ್ಟ್ 20 ಆದಮೇಲೆ 21ನೇದು ಸುಗಂಧ. ಸಾಕೊಂಬು ಸು, ಗಾಗೊಂದು 0 ಗಂಧ 4ನೇ ದಾವತ್ತು ಸುಗಂಧ. ದುರ್ಗಂಧ 4ನೇ ದಾಕೊಂಬು ಥೂ, ಗಾ ಅರ್ಕಾವತಿಲಿ ಕೊಡ್ತೀವಿ ಥೂ ಇರ್ಗ 0 4ನೇ ದ ದುರ್ಗಂಧ ಅಂತ. ನೆಕ್ಸ್ಟ್ 22ನೇ ಪದ ಹಗುರ. ಹ ಗಾಕೊಂಬು ಗು ರ ಹಗುರ. ಅದಕ್ಕೆ ಭಾರ, ಬಾಕಿಲಿ ಭಾರ ಹಗುರ ಭಾರ ಅಂತ. ಆಮೇಲೆ ಕೆಳಗೆ ಮೇಲೆ ಅದು ಬರೀಬೋದು. ಕಾಕೇತುವ ಕೆ, ಳ ಗಾಕೇತುವ ಗೆ ಕೆಳಗೆ, ಮಾ ಕೇತುನ್ ದೀರ್ಘ ಮೇ, ಲಾ ಕೇತುವ ಲೆ ಮೇಲೆ, ಕೆಳಗೆ ಮೇಲೆ ಅಂತ. ಹಿಂದೆ ಮುಂದೆ ಬರುತ್ತವಲ್ಲ ಅದೇ ಥರ ಕೆಳಗೆ ಮೇಲೆ ಅಂತ. ಆಮೇಲೆ ಹತ್ತಿರ ದೂರನೂ ಆಗಿದೆ. ನೆಕ್ಸ್ಟ್ ತಲೆ. ತಾಕೇತುವ ತಾ ಬರೆದು ತಾಕೇತು ಅಲ್ಲ, ತಲಕಟ್ಟು ಬರೀತೀವಿ. ಲಾಕೇತುವ ಅಲ್ಲೇ ತಲೆ. ಅದಕ್ಕೆ ಬುಡ, ವಾಕೊಂಬು ಬು ಡ ಬುಡ, ತಲೆ ಬುಡ ಅಂತ. ನೆಕ್ಸ್ಟ್ 25ನೇದು ಆಕಾರ. ಆ ಕಾಕಿಲಿ ಕ ರ ಆಕಾರ. ನೀ ನಾಗುಡಿಸು ನೀ, ರಾಕಿಲಿ ರ ನಿರಾ, ಕಾಕಿಲಿ ಕ ರ ನಿರಾಕಾರ. ಆಕಾರ ನಿರಾಕಾರ. ನೆಕ್ಸ್ಟ್ 26ನೇ ಪದ ಎತ್ತರ.
ಎತ್ತರ ಅಂದರೆ ಹೈಟ್ ಅಂತ, ಅದಕ್ಕೆ ತಗ್ಗು. ತಾ ಗಾ ಗಾ ಕೊಂಬು ಕೊಟ್ಬಿಟ್ಟು ಗು ಆಗುತ್ತೆ, ಅದಕ್ಕೆ ಗಾವತ್ತು ಕೊಡೋಣ. ತಗ್ಗು, ಎತ್ತರ, ತಗ್ಗು ಅಂತ ಆಗುತ್ತೆ. ನೆಕ್ಸ್ಟ್ 27ನೇದು ಜೀವ. ಜಾಗುಡಿಸು ದೀರ್ಘ ಜೀವ. ಜೀವ, ಅದಕ್ಕೆ ನಾಗುಡಿಸು ನೀ ಮತ್ತು ಜಾಗುಡಿಸು ದೀರ್ಘ ಜೀ. ಇಲ್ಲಿ ಅರ್ಕ ಒತ್ತು ಕೊಡ್ತೀವಿ, ಅಂದರೆ ನೀ ಏರ್ ಜೀವ, ನಿರ್ಜೀವ ಅಂತ. ಅರ್ಕ ಒತ್ತು ಕೊಟ್ವಿ ಅಂತಂದರೆ ಯಾವಾಗಲೂ ಒಂದು ಅಕ್ಷರನ ಮುಂದಕ್ಕೆ ಬಿಟ್ಟು ಬರೀತೀವಿ. ಅಂದರೆ ಈಗ ನೀಗೆ ಜಿ ಬರೆದು ಆಮೇಲೆ ಅರ್ಕ ಒತ್ತು ಬರೀತೀವಿ. ಓದಬೇಕಾದ್ರೆ ನೀವು ಓದಿ, ಅರ್ಕ ಒತ್ತನ್ನ ಓದಿ ಆಮೇಲೆ ನೆಕ್ಸ್ಟ್ ಪದನ ಓದಬೇಕಾಗುತ್ತೆ. ನೀ ಏರ್ ಜೀವ, ನಿರ್ಜೀವ ಅಂತ. ಜೀವ, ನಿರ್ಜೀವ. ನೆಕ್ಸ್ಟ್ ಗೌರವ. ಗಾ ಕೌತ್ವ ಗೌರವ, ಗೌರವ, ಅದಕ್ಕೆ ಆ ಸೇರಿಸ್ಬಿಟ್ಟು ಗೌರವನ ಹಾಗೆ ಬರೀರಿ. ಆ ಗೌರವ, ಅಗೌರವ ಅಂತ. ನೆಕ್ಸ್ಟ್ 29ನೇ ಪದ ಆಕಾರ. ಆಕಾರ ನಿರಾಕಾರ ಆಗಿದೆ, ಸಾರಿ. ನೆಕ್ಸ್ಟ್ ಸಲಹು ಬರೆಯೋಣ. ಸ ಲ ಹಾಕೊಂಬು ಹೂ, ಸಲಹು, ಅದಕ್ಕೆ ದಂಡಿಸು. ದಾಗೊಂಡು ಸೊನ್ನೆ ದನ್, ಡಾಗುಡಿಸು ಡಿ, ಸಾಕೊಂಬು ಸು. ಸಲಹು, ದಂಡಿಸು. ನೆಕ್ಸ್ಟ್ ಕೊನೆಯ ಪದ 30ನೇ ಪದ ಸಣ್ಣ. ಸ ಣ, ನಾಗೆ ನಾವತ್ತು ಕೊಡಬೇಕು. ನಾವತ್ತು ಕೊಟ್ಟಿಲ್ಲ ಸಣ್ಣ ಆಗ್ಬಿಡುತ್ತೆ. ಸಣ್ಣ ಅಂತ ಒತ್ತಿ ಹೇಳಬೇಕು ಅಂದರೆ ಒತ್ತಕ್ಷರ ಇರಬೇಕು. ಸಣ್ಣ, ಅದಕ್ಕೆ ದಪ್ಪ. ದ ಪ ಬರೆದ್ರೆ ದಪ ಆಗುತ್ತೆ. ಪಾವತ್ತು ಕೊಟ್ಟರೆ ಮಾತ್ರ ದಪ್ಪ ಆಗುತ್ತೆ. ಸಣ್ಣ, ದಪ್ಪ. ಇದೆಲ್ಲ ಒಂದ್ಸರಿ ಹೇಳ್ಬಿಡೋಣ. ಸುಖ, ದುಃಖ, ದೂರ, ಹತ್ತಿರ, ಹಿಂದೆ, ಮುಂದೆ, ಜ್ಞಾನ, ಅಜ್ಞಾನ, ಕಪ್ಪು, ಬಿಳುಪು, ಕರಿ, ಬಿಳಿ, ಉದ್ದ, ತುಂಡ, ರಾತ್ರಿ, ಹಗಲು, ಅಳು, ನಗು, ಕಟ್ಟು, ಬಿಚ್ಚು, ಸರಿ, ತಪ್ಪು, ಸೋಲು, ಗೆಲುವು, ಸಿಹಿ, ಕಹಿ, ಶುದ್ಧ, ಅಶುದ್ಧ, ಬಿಳುಪು, ಕಪ್ಪು. ನೆಕ್ಸ್ಟ್ ಪ್ರಸಿದ್ಧ, ಅಪ್ರಸಿದ್ಧ, ಕಷ್ಟ, ಸುಲಭ, ಚಿಂತೆ, ನಿಶ್ಚಿಂತೆ, ನರಕ, ಸ್ವರ್ಗ, ಆಚಾರ, ಅನಾಚಾರ, ಸುಗಂಧ, ದುರ್ಗಂಧ, ಹಗುರ, ಭಾರ, ಕೆಳಗೆ, ಮೇಲೆ, ತಲೆ, ಬುಡ, ಆಕಾರ, ನಿರಾಕಾರ, ಎತ್ತರ, ತಗ್ಗು, ಜೀವ, ನಿರ್ಜೀವ, ಗೌರವ, ಅಗೌರವ, ಸಲಹು, ದಂಡಿಸು, ಸಣ್ಣ, ದಪ್ಪ ಅಂತ 30 ವಿರುದ್ಧಾರ್ಥಕ ಪದಗಳನ್ನು ಬರೆದಿದ್ದೀವಿ. ಇದೆಲ್ಲ ಈಸಿ ಇರೋದು. ಇದನ್ನು ಚೆನ್ನಾಗಿ ಓದಿ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ಫಸ್ಟಿಂದ 4th ತನಕ ಇರೋ ಮಕ್ಕಳಿಗೆ ತುಂಬ ಸುಲಭ ಆಗುತ್ತೆ ಓದಿ ಬರೆಯೋದಕ್ಕೆ. ಕನ್ನಡ ಗೊತ್ತಿಲ್ಲದೆ ಇರೋ ಅಂಥ ಅನ್ಯ ಭಾಷಿಕರಿಗೂ ಕನ್ನಡದ ವಿರುದ್ಧ ಪದಗಳ ಜ್ಞಾನ ಬರುತ್ತೆ.